ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಷೇರು ಮಾರುಕಟ್ಟೆ ಹೊಸಬರು ತೆಗೆದುಕೊಳ್ಳಬೇಕಾದ 5 ಕ್ರಮಗಳು. ಬಹಳ ಜನ ಹೊಸಬರು ಅಂದಾಜು 1.5 ಕೋಟಿಯವರೆಗೂ ನಮ್ಮ ದೇಶದಲ್ಲಿ ಹೊಸದಾಗಿ ಷೇರು ಮಾರುಕಟ್ಟೆಗೆ ಪದಾರ್ಪಣೆ ಮಾಡಿದ್ದಾರೆ ಕಳೆದ 6 ತಿಂಗಳಿನಿಂದ 1 ವರ್ಷದ ಒಳಗಾಗಿ. ಮತ್ತೆ ನಮ್ಮ ಚಾನಲಿಗೂ ಕೂಡ ಕಳೆದ 2 ತಿಂಗಳಿನಿಂದ ಅಂದಾಜು 25ರಿಂದ 30 ಸಾವಿರ ಹೊಸಬರು ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕೇಳುವ ಪ್ರಶ್ನೆ, ಷೇರು ಮಾರುಕಟ್ಟೆಗೆ ಪಾದಾರ್ಪಣೆ ಮಾಡುವುದೇ ಹೇಗೆ, ಏನೇನು ಕ್ರಮಗಳನ್ನು ತಗೊಳ್ಬೇಕು, ಯಾವ ರೀತಿ ಷೇರುಗಳನ್ನು ತಗೊಳ್ಬೇಕು. ಈ ವಿಡಿಯೋದಲ್ಲಿ 5 ಪ್ರಮುಖವಾದ ಕ್ರಮಗಳು ಅಥವಾ ಸ್ಟೆಪ್ಪುಗಳನ್ನು ಹೊಸಬರಿಗಾಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತೆ ನೀವು ಈಗಾಗಲೇ ಷೇರು ಮಾರುಕಟ್ಟೆ ಬಗೆಗೆ ಸ್ವಲ್ಪ ಅನುಭವವನ್ನು ಹೊಂದಿದ್ದು ಮತ್ತೆ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಅಂತಾದರೆ ಈ ವಿಡಿಯೋನ ನಿಮ್ಮ ಇತರ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಇತರ ಕನ್ನಡಿಗರಿಗೆ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ನಿಮಗೆ ಪುಣ್ಯ ಬರುತ್ತೆ. ಈಗ ಮೊದಲನೆಯ ಸ್ಟೆಪ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಲರ್ನ್ ಅಬೌಟ್ ಸ್ಟಾಕ್ ಮಾರ್ಕೆಟ್ಸ್. ಡೋಂಟ್ ಇನ್ವೆಸ್ಟ್ ಬ್ಲೈಂಡ್ಲಿ ಬೇಸ್ಡ್ ಆನ್ ಬ್ರೋಕರ್ಸ್ ಅಂಡ್ ಎನಿಬಡಿ ಎಲ್ಸ್. ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವ ಮುಂಚೆ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿ ಮತ್ತೆ ಕಣ್ಣು ಮುಚ್ಚಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಬ್ರೋಕರ್ಸ್ ಹೇಳಿದ್ರು ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ವಿಡಿಯೋ ಲೈಬ್ರರಿಯಲ್ಲಿ 1300ಕ್ಕೂ ಅಧಿಕವಾಗಿ ಕನ್ನಡದಲ್ಲಿ, 200ರಿಂದ 300 ಇಂಗ್ಲಿಷ್ನಲ್ಲಿ ವಿಡಿಯೋಗಳಿದ್ದಾವೆ. ವಿಡಿಯೋ ಲೈಬ್ರರಿಗೆ ಹೋಗಿ ಯಾವ ಹೆಡ್ಡಿಂಗ್ನಲ್ಲಿ ಇದೆ ಅಂತ ನೋಡಿಕೊಂಡು ಅವುಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ. ಹಿಂದಿನ ದಿನಗಳಲ್ಲಿ ಬಂದ ವಿಡಿಯೋಗಳನ್ನು ನೋಡೋದ್ರಿಂದ ಒಂದಷ್ಟು ಜಾಸ್ತಿ ನಾಲೆಜ್ ಬರುತ್ತೆ. ಅಷ್ಟೇ ಅಲ್ಲ, ದಿನಕ್ಕೆ 4ರಿಂದ 6 ಹೊಸ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಅವುಗಳನ್ನು ಇಂದಿನಿಂದ ತಪ್ಪದೆ ಕಡ್ಡಾಯವಾಗಿ ವೀಕ್ಷಣೆ ಮಾಡಿ. ಸದ್ಯಕ್ಕೆ ನೀವು ನೋಡ್ತಾ ಇರೋದು ಈ ವಿಡಿಯೋನ ಚಾನಲ್ 2 ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವು ಚಾನಲ್ 1ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಅದರ ಹೆಸರು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ. ಅದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದ್ದೇವೆ. ಎರಡನೆಯ ಕ್ರಮ, ಆದಷ್ಟು ಬೇಗ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿ. ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡುವುದು ಕಡ್ಡಾಯ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಪ್ಯಾನ್ ಕಾರ್ಡ್ ಬೇಕು, ಆಧಾರ್ ಇರಬೇಕು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು. ಮತ್ತೆ ನೀವು ಟೆಕ್ ಸಾವಿ ಆಗಿದ್ದರೆ ನೀವೇ ನಿಮ್ಮ ಅಕೌಂಟ್ ಅನ್ನು ಆನ್ಲೈನ್ ಆಗಿ ಓಪನ್ ಮಾಡ್ಕೊಳ್ಬಹುದು. ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಮುಂಚೂಣಿಯಲ್ಲಿರುವಂತಹ ಬ್ರೋಕರೇಜ್ ಕಂಪನಿಗಳ ಪಟ್ಟಿಯನ್ನು ಇಟ್ಟಿದ್ದೇನೆ. ಮೊದಲನೇದ್ದು ಝೀರೋದ 36 ಲಕ್ಷ ಜನ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಮಾರ್ಕೆಟ್ ಶೇರ್ 19%, ಅಪ್ಸ್ಟಾಕ್ಸ್ 11%, ICICI ಸೆಕ್ಯೂರಿಟೀಸ್ 8%, ಏಂಜಲ್ ಬ್ರೋಕಿಂಗ್ 8%, HDFC ಸೆಕ್ಯೂರಿಟೀಸ್ 5%. ಅದಲ್ಲದೇ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬೇರೆ ಬ್ರೋಕರೇಜ್ ಕಂಪನಿಗಳಿದ್ದಾವೆ. ಅದನ್ನು ಗೂಗಲ್ ಮಾಡಿ ತಿಳ್ಕೊಳ್ಬಹುದು. ಆದರೆ ನಮ್ಮ ಸಲಹೆ, ಸಣ್ಣ ಕಂಪನಿಗಳು, ಯಾರೂ ಕೇಳಿರದ ಕಂಪನಿಗಳಲ್ಲಿ ಬ್ರೋಕರೇಜ್ ಅಕೌಂಟ್ ಅನ್ನು ಓಪನ್ ಮಾಡಬೇಡಿ. ಫೇಮಸ್ ಆಗಿರೋದು ಮತ್ತು ದೊಡ್ಡ ಕಂಪನಿಗಳಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಸೇಫ್ಟಿ ಜಾಸ್ತಿ. ಅಷ್ಟೇ ಅಲ್ಲ, ಷೇರುಗಳನ್ನು ಆನ್ಲೈನ್ ಅಲ್ಲಿ ಆ್ಯಪ್ಗಳ ಮುಖಾಂತರ ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಹೇಗೆ ಆಪರೇಟ್ ಮಾಡೋದು ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಬ್ರೋಕರ್ನ ಅಗತ್ಯತೆ ಇರುವುದಿಲ್ಲ. ಇದನ್ನ ಕಲ್ತ್ಕೊಳ್ಳಿಕ್ಕೆ ನಿಮಗೊಂದು 2-3 ದಿನ ಆಗಬಹುದು. ಯಾವ ರೀತಿ ಹೊಸ ಕಾರನ್ನು ಕೊಂಡಾಗ ನೀವು ಒಂದು 2-3 ದಿವಸ ತಗೊಳ್ತಿರೋ ಎಲ್ಲ ಫೀಚರ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದೇ ತರನೇ ನೀವು ಟ್ರೇಡಿಂಗ್ ಟರ್ಮಿನಲ್ ಆ್ಯಪ್ ಅನ್ನು ಕೂಡ ಕಲಿಯಬಹುದು. ಮೂರನೆಯ ಕ್ರಮ, ಎಲ್ಲಿಯವರೆಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲವೋ ಅಲ್ಲಿಯವರೆಗೆ ಸಣ್ಣ ಮೊತ್ತದ ಹಣವನ್ನು ಹಾಕಿ ಮತ್ತೆ ಅದನ್ನ ಫಾಲೋ ಮಾಡ್ತಾ ಇರಿ. ಮೊದಲಿಗೆ ನಮ್ಮ ಸಲಹೆ ಒಂದು 5,000 ರೂಪಾಯಿ ಹಾಕಿ
ಒಂದು 3 ಕಂಪನಿಗಳ ಷೇರುಗಳನ್ನು ತಗೊಳ್ಳಿ. ಅದನ್ನು ಗಮನಿಸ್ತಾ ಇರಿ, ಮಾನಿಟರ್ ಮಾಡ್ತಾ ಇರಿ. ಆಗ ಷೇರು ಮಾರುಕಟ್ಟೆ ಕೆಳಗೆ ಮೇಲೆ ಹೋದಾಗ ನನ್ನ ಷೇರುಗಳು ಎಲ್ಲಿ ಹೋಗ್ತವೆ ಅಂತ ಗೊತ್ತಾಗ್ತದೆ. ಒಮ್ಮೆ ನಿಮಗೆ ಕಾನ್ಫಿಡೆನ್ಸ್ ಬಂತು, ಈಗ ನನಗೆ ಷೇರು ಮಾರುಕಟ್ಟೆ ಬಗೆಗೆ ಸ್ವಲ್ಪ ಅರ್ಥ ಆಗಿದೆ ಅಂತಂದ್ರೆ ಆಮೇಲೆ ಬೇಕಾದ್ರೆ SCP ಅನ್ನು ಪ್ರಾರಂಭ ಮಾಡಿ ತಿಂಗಳು 5,000ನ ಹಾಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ. ಇವತ್ತು 7:30 ಗಂಟೆಗೆ ಇದೇ ಚಾನಲ್ ಅಲ್ಲಿ ಝೊಮ್ಯಾಟೊ ಷೇರುಗಳು ಈಗಲೂ ಹಣ ಹಾಕಬಹುದೇ ಅಂತ ವಿಡಿಯೋ ಮಾಡಿದ್ದೇವೆ. ಝೊಮ್ಯಾಟೊ ಸ್ಟಾಕ್ಸ್, ಕ್ಯಾನ್ ವಿ ಇನ್ವೆಸ್ಟ್ ಇವನ್ ನಾವ್? ಅಂದರೆ ಲೆಕ್ಕವಿಲ್ಲದಷ್ಟು ಜನರಿಗೆ ಝೊಮ್ಯಾಟೊ ಷೇರುಗಳು ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಅಲಾಟ್ ಆಗಿಲ್ಲ. ಅವರಿಗೊಂದು ಕುತೂಹಲ, ಇವತ್ತಿನ ಈ ರೇಟ್ನಲ್ಲಿ ಝೊಮ್ಯಾಟೊ ಷೇರುಗಳನ್ನು ಕೊಳ್ಳಬಹುದು. ಅದನ್ನು ವಿವರಿಸಿದ್ದೇವೆ. ವಿಡಿಯೋನ ನೀವು ನೋಡಿ ಇತರರಿಗೂ ಕಳಿಸ್ಕೊಡಿ. ಈಗ 4ನೆಯ ಕ್ರಮಕ್ಕೆ ಅಥವಾ ಸ್ಟೆಪ್ಪಿಗೆ ಬರ್ತಾ ಇದ್ದೇನೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ವೆಬ್ಸೈಟ್ಗಳು, ಮನಿ ಕಂಟ್ರೋಲ್, ಸ್ಕ್ರೀನರ್ ಇವುಗಳಲ್ಲಿ ಹೋಗಿ ನಿಮ್ಮದೇ ಆದಂತಹ ಸಂಶೋಧನೆ ಮಾಡಲಿಕ್ಕೆ ಕಲಿಬೇಕು. ಯಾವ ರೀತಿ ಈ ವೆಬ್ಸೈಟ್ಗಳನ್ನು ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಬಹುದು ಅಂತ ಹೇಳುವಂತ ಕೆಲವು ವಿಡಿಯೋಗಳ ಡಿಸ್ಕ್ರಿಪ್ಷನ್ಗಳನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೇವೆ, ದಯವಿಟ್ಟು ನೋಡ್ಕೊಳ್ಳಿ. 5ನೆಯ ಮತ್ತು ಕೊನೆಯ ಸ್ಟೆಪ್ಪು, ನೀವಾಗಿ ಷೇರು ಮಾರುಕಟ್ಟೆಯ ಬಗೆಗೆ ಎಲ್ಲ ಮಾಹಿತಿಯನ್ನು ಜ್ಞಾನವನ್ನು ಸಂಪಾದನೆ ಮಾಡ್ತೇನೆ ಅಂತಂದ್ರೆ 5-6 ವರ್ಷ ಆಗಬಹುದು. ಈ ತಪ್ಪನ್ನು ನಾನು ಮಾಡಿದ್ದೇನೆ. ನೀವು ನನಗೆ ಷೇರು ಮಾರುಕಟ್ಟೆಗೆ ಫ್ಲೈಯಿಂಗ್ ಸ್ಟಾರ್ಟ್ ಸಿಕ್ಕಬೇಕು, ಒಂದೇ ಸತ್ತಿಗೆ ಎಲ್ಲವನ್ನು ಕ್ರಮಬದ್ಧವಾಗಿ ಸ್ಟ್ರಕ್ಚರ್ಡ್ ವೇಯಲ್ಲಿ ಕಲಿಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ತಪ್ಪದೆ ನೋಡಿ. ಆಮೇಲೆ ನಾವು 10 ವಾರಗಳ ಕನ್ನಡದ ಸ್ಟಾಕ್ ಮಾರ್ಕೆಟ್ ಕಾರ್ಯಕ್ರಮವನ್ನು ಮಾಡ್ತೇವೆ, ಅದನ್ನು ಕೂಡ ತಪ್ಪದೆ ನೀವು ತೆಗೆದುಕೊಳ್ಳಬೇಕು. ಇವತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಹಲವಾರು ಬಹಳ ಉಪಯುಕ್ತ ಮತ್ತು ಪ್ರಾಮುಖ್ಯವಾದ ವಿಡಿಯೋಗಳ ಲಿಂಕ್ ಅನ್ನು ಪೇಸ್ಟ್ ಮಾಡ್ತಾ ಇದ್ದೇವೆ. ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಮತ್ತು ಷೇರು ಮಾರುಕಟ್ಟೆ ಬಗೆಗೆ ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ಕಡ್ಡಾಯವಾಗಿ ಉತ್ತರ ಬರೆದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ವಿಡಿಯೋ ಮಾಡಬೇಕು ಅಂತ ನಮಗೊಂದಷ್ಟು ಹೊಸ ಐಡಿಯಾ ಸಿಗುತ್ತೆ. ಬಹಳ ಜನ ಹೊಸಬರು ಅಂತಂದ್ರೆ ನಾವು ಬೇಸಿಕ್ ಆಗಿರೋ ಡೀಟೇಲ್ಸ್ ನ ಕವರ್ ಮಾಡ್ತೇವೆ. ತುಂಬಾ ಜನ ಹಳಬರು ಅಂತಾದ್ರೆ ನಾವು ಈಗಾಗಲೇ ಮಾತಾಡಿದ್ದಕ್ಕಿಂತ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಟಾಪಿಕ್ ನ ಡೀಲ್ ಮಾಡ್ತೇವೆ. ಪ್ರಶ್ನೆ ಏನು ಅಂತಂದ್ರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ ಯಾವಾಗ? ಕೇವಲ 2 ತಿಂಗಳ ಒಳಗಾಗಿ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, 2 ರಿಂದ 6 ತಿಂಗಳಾಯಿತು ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 6 ತಿಂಗಳ ಮೇಲಾಯಿತು ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನೋಡ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಬಹಳ ಜನ ದಿನ ಹೊಸಬರು ಸೇರ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಕನ್ನಡದಲ್ಲೇ ಮಾಡ್ತಾ ಇದ್ದೇವೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ ಮತ್ತೆ ಎಲ್ಲರಿಗೂ ಕಳಿಸ್ಕೊಟ್ರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ನಮಗೆ ಖಾತ್ರಿ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.